ನೆಪದಲ್ಲಿ ಮರಗಳ ಮಾರಣ ಹೋಮ. ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿನ ಮರಗಳಿಗೆ ಕೊಡಲಿ, ಮೇಲ್ಸೇತುವೆ ಕಾಮಗಾರಿಗೆ ಮರಕ್ಕೆ ಕೊಡಲಿ ಹಾಕಲಾಗಿದೆ. ಈಗ ಮೈದಾನದ ಕಾಂಪೌಂಡ್ನಲ್ಲಿರುವಂತಹ ಮರಗಳಿಗೆ ಕೊಡಲಿ ಹಾಕಲಾಗಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಮಾರಣ ಹೋಮವನ್ನು ಮಾಡ್ತಾರೆ. ಇದು ಹುಬ್ಬಳ್ಳಿಯ ಚೆನ್ನಮ್ಮ ಮೈದಾನದಲ್ಲಿ ಮರಗಳನ್ನ ಕಡಿದು ಹಾಕಲಾಗ್ತಾ ಇದೆ. ಕೊಡಲಿ ಪೆಟ್ಟು ಬೀಳ್ತಾ ಇದೆ. ಕಾರಣಗೇನು, ಯಾವ ಕಾರಣಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತಂದ್ರೆ ಮೇಲ್ಸೇತುವೆ ಕಾಮಗಾರಿಯಾಗಿ ಈ ಮರಕ್ಕೆ ಕೊಡ್ಲಿ ಏಟು ಬೀಳ್ತಾ ಇರೋದು. ಈದ್ಗಾ ಮೈದಾನದ ಕಾಂಪೌಂಡ್ನಲ್ಲಿ ಮರಗಳಿದೆ. ಆ ಮರಗಳನ್ನು ಇದೀಗ ಕಡಿತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರ. ಕೇಳಿದ್ರೆ ನಿಮಗೆ ಅಭಿವೃದ್ಧಿ ಆಗೋದು ಬೇಡವಾ ಅಂತ ಕೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಈ ಥರ ಮರಗಳನ್ನೆಲ್ಲ ಕಡಿದು ಬಿಟ್ರೆ ಮುಂದೆ ಏನು ಕತೆ? ಈಗಲೇ ಶುದ್ಧವಾದಂಥ ಗಾಳಿಗಿಲ್ಲ, ಈಗಲೇ ಪ್ರಕೃತಿ ಮುನಿಸ್ಕೊಂಡಿದೆ, ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಹಾಗಿದ್ರೂ ಕೂಡ ಈ ಥರ ಮರಗಳನ್ನು ಕಡಿಯೋದೇ ಆಪ್ಷನ್ ಮಾಡ್ಕೊಳ್ಳೋದು ಯಾಕೆನೋ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಇದೀಗ ಅಭಿವೃದ್ಧಿಯ ನೆಪ ಹೇಳ್ತಾ ಇದ್ದಾರೆ, ಅದಕ್ಕೆ ಮರ ಕಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಅಭಿವೃದ್ಧಿಗೂ ಮರಗಳನ್ನೆಲ್ಲ ಹೀಗೆ ಕಟ್ಕೊಂಡು ಹೋದರೆ ವಾಟ್ ನೆಕ್ಸ್ಟ್ ಅನ್ನೋದೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಏನು ಹೇಳ್ತಾರೆ ಅಧಿಕಾರಿಗಳು? ಇದೊಂದೇ ಮಾರ್ಗ ಇದ್ದಿದ್ದ, ಮರ ಕಡಿಲೇಬೇಕಾಗಿತ್ತಾ? ನೀತಿ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಮರಗಳ ಮಾರಣ ಹೋಮ ನಡೆಯುತ್ತಿದೆ. ಯಾವ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಅಂತಂದ್ರೆ ಒಂದು BRTS ಒಂದು ಕಾರಿಡಾರ್ ಅನ್ನ ತೆಗೆದುಕೊಂಡು ಬಂದ್ರು. ಆ BRTS ಕಾರಿಡಾರ್ ಅಂತಹ ಒಂದು ಸಮಯದಲ್ಲಿ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರುವಂತಹ ಸುಮಾರು ಇಲ್ಲಿ ಅಂದ್ರೆ 4,000 ಮರಗಳಿಗೆ ಆ ಒಂದು ಕೊಡಲಿ ಪೆಟ್ಟನ್ನ ನೀಡಲಾಯಿತು. ಅವಾಗ ಸಾಕಷ್ಟು ಇಲ್ಲಿದ್ರೆ ಪರಿಸರ ಪ್ರೇಮಿಗಳು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಈ ರೀತಿ ನೀವು ಮರಗಳನ್ನ ಕಡಿದ್ರೆ ಇಲ್ಲಿ ಅಂದ್ರೆ ಸಂಪೂರ್ಣವಾಗಿ ಪರಿಸರ ಹಾಳಾಗುತ್ತೆ ಅಂತೇಳಿ ಅವಾಗ ಅಧಿಕಾರಿಗಳು ಸಬ್ಬು ಕೊಟ್ಟಿದ್ದೇನಂದ್ರೆ ನಾವು ಏನಾದ್ರೂ ಒಂದು ಮರ ಕಡಿದ್ರೆ ಅದಕ್ಕೆ 10 ಮರ ನಡಿತೀವಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಆ ಅಂದುಕೊಂಡಂತೆ ಅಧಿಕಾರಿಗಳು ನಡೀಲಿಲ್ಲ. ಆದ್ರ ನಡುವೆ ಈಗ ಅಂದರೆ ಮತ್ತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಫ್ಲೈಓವರ್ ಕಾಮಗಾರಿ ಬರದಿಂದ ಸಾಗ್ತಾ ಇದೆ. ಅದರಲ್ಲಿ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತ ಅಂದ್ರೆ ಈದ್ಗಾ ಮೈದಾನ ಹೇಳ್ತೀವಿ, ಆ ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದ ಪಕ್ಕದಲ್ಲಿರುವಂತಹ ಒಂದು ಈದ್ಗಾ ಮೈದಾನಕ್ಕೆ ಈಗಾಗಲೇ ನಿನ್ನೆ ಕಾಂಪೌಂಡ್ ಅನ್ನ ತೆರವು ಮಾಡಿದ್ರು. ಆ ಕಾಂಪೌಂಡ್ ತೆರವು ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಆ ಕಾಂಪೌಂಡ್ ಪಕ್ಕದಲ್ಲಿ ಇರುವಂತಹ ಸುಮಾರು ಅಂತಂದ್ರೆ 10ಕ್ಕೂ ಹೆಚ್ಚು ಮರಗಳಿಗೆ ಈಗ ಅಂತಂದ್ರೆ ಒಂದು ಕೊಡಲಿ ಪೆಟ್ಟನ್ನ ನೀಡಲಾಗ್ತಾ ಇದೆ. ಈಗ ಒಂದ್ ಕಡೆ ಅಂತಂದ್ರೆ ಆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅನುಮತಿ ತೆಗೆದುಕೊಂಡ ನಂತರ ಇಲ್ಲಿ ಯಾರು ಗುತ್ತಿಗೆ ಪಡೆದಂತಹ ಕಂಪನಿ ಏನಿದೆ, ಕಂಪನಿ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಸಂಪಟ್ಟಿಗೆ ಒಂದು ಹೊಣೆಯನ್ನ ಹೊತ್ತಬೇಕು. ಹೊಣೆಯನ್ನ ಹೊತ್ತುಕೊಂಡು ಯಾವ ಇಲ್ಲಿದ್ರೆ ಮರಗಳನ್ನ ಕಡಿತಾರೆ ಆ ಮರಗಳಿಗೆ ಇಲ್ಲಿ ಅಂತಾರೆ ಮತ್ತೆ ಪರ್ಯಾಯವಾಗಿ ಮರಗಳನ್ನು ನೆಡುವಂತಹ ಕೆಲಸವನ್ನ ಮಾಡಬೇಕು. ಆದ್ರೆ ಇಲ್ಲಿ ಅಂತಾರೆ ಕೇವಲ ಕಾಟದರಿಗೆ ನಾವು ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನ ಕಡಿತೀವಿ, ಮತ್ತೆ ಆ ಮರಗಳನ್ನ ಸಸಿಗಳನ್ನ ನೆಡ್ತೇವೆ ಅಂತ ಹೇಳಿದ್ರೆ ಆಮೇಲೆ ಇದಕ್ಕೆ ಮರೆತು ಹೋಗ್ತಾರೆ. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಜನರ ಆಗ್ರಹವಿಷ್ಟೇನೆಂದ್ರೆ ನೀವು ಅಭಿವೃದ್ಧಿ ಮಾಡಿ, ಆದ್ರೆ ಇದಕ್ಕೆ ಪರ್ಯಾಯ ಮಾರ್ಗವನ್ನ ಹುಡುಕಿ. ನೀವು ಅಭಿವೃದ್ಧಿಗೋಸ್ಕರ ಇಲ್ಲದ್ರೆ ಮರಗಳನ್ನ ಕಡಿದು ಸಂಪೂರ್ಣವಾಗಿ ನೀವು ಪರಿಸರವನ್ನ ಹಾಳು ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಇಲ್ಲದ್ರೆ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಬೇರೆ ದಾರಿಯನ್ನ ಹುಡುಕಿ ಇಲ್ಲದ್ರೆ ಅಭಿವೃದ್ಧಿ ಮಾಡಿ. ಆದ್ರೆ ಇರುವಂತಹ ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ನೆಪದಲ್ಲಿ ಮರಗಳನ್ನ ಕಡಿದು ಬಿಟ್ಟಿದೆ. ಈಗ ಮತ್ತಷ್ಟು ಇರುವಂತಹ ಏನು ಬೆಳವಣಿಗೆ ಮರಗಳನ್ನ ನೀವು ಕಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಆಗ್ರಹಿಸಿದ್ದಾರೆ ನೀತಿ. ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.